ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತಾ ಯೂಟ್ಯೂಬ್ ಚಾನೆಲ್. ಗೈಸ್, ಎಕ್ಸಾಕ್ಟ್ಲಿ ಟೈಮ್ ಬಂದು ರಾತ್ರಿ 9 ಕಾಲ ಆಯಿತು ಇದ್ದೀನಿ. ಇವತ್ತು ಆಲ್ರೆಡಿ ಗುರುವಾರ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಸೊ ಈ ವಾರ ಪೂರ್ತಿ ಸೋಮವಾರದಿಂದ ಶುಕ್ರವಾರ ತನಕ ನಾನು ಮ್ಯಾರಿಡ್ ಬ್ಯಾಚುಲರ್ ಆಗಿದ್ದೀನಿ. ಹೆಂಗೆ ಅಂತ ಹೇಳಿದ್ರೆ ನಮ್ಮ ಅತ್ತೆಯವರು, ನನ್ನ ಮಗ, ನನ್ನ ವೈಫು ನಿವೇದಿತ ಅವರೆಲ್ಲ ಊರಿಗೆ ಹೋಗಿದ್ದಾರೆ. ಒಂದು ವಾರದಿಂದ ನಾನು ಒಬ್ಬನೇ ಇಲ್ಲಿಂದನೇ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ಆದಷ್ಟು ನಾನೇ ಮಾಡ್ಕೊತಾ ಇದ್ದೀನಿ, ತಿಂತಾ ಇದ್ದೀನಿ. ನೈಟ್ ಮಾತ್ರ ನಮ್ಮ ಅಕ್ಕ ನಮ್ಮ ಶೆಟ್ಟಿ ಮನೆಗೆ ಊಟಕ್ಕೆ ಹೋಗಿ ಬರ್ತಾ ಇದ್ದೆ. ಸೊ ಇವತ್ತು ನಾಳೆ ಶುಕ್ರವಾರ ಆಗಿರೋದ್ರಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದೀನಿ. ಸೊ ಒಂದು 4-5 ದಿನದಿಂದ ಏನೂ ಕ್ಲೀನ್ ಮಾಡಿಲ್ಲ, ಫುಲ್ ಮೆಸಪ್ ಆಗಿಬಿಟ್ಟಿದೆ. ಸೊ ನಾಳೆ ಭಾನುವಾರ ಅವ್ರು ಬಂದಮೇಲೆ ಅನ್ಕೊಂಬಾರ್ದಲ್ಲ, ಏನು ಒಬ್ಬನೇ ಬಿಟ್ಟು ಹೋಗಿದ್ರೆ ಹಿಂಗೆ ಇಟ್ಕೊಂಡಿದ್ದಾನೆ ಅಂತ. ಸೊ ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು. ಈಗ ಪವನಣ್ಣ ಬರ್ತಾ ಇದ್ದಾನೆ, ಅವ್ನಿಗೂ ಟೊಮೆಟೊ ಚಟ್ನಿ ಮಾಡಿ, ರೈಸ್ ಮಾಡಿ, ಕಸ ಗುಡಿಸಿ, ಮನೆ ಒರೆಸಿ, ಬಟ್ಟೆ ಒಗೆಯೋದಕ್ಕೆ ಮಿಷಿನ್ಗೆ ಹಾಕಿ, ಇಷ್ಟೆಲ್ಲ ಕೆಲಸಗಳಿದ್ದಾವೆ, ಮಾಡೋಣ. ಅವ್ರದ್ದೇನು ಬಟ್ಟೆಗಳಿರಲಿಲ್ಲ. ಈ 3-4 ದಿನದಿಂದ ಇನ್ನು ನಾನು ಬಿಚ್ಚಾಕಿರೋದು ಮಾತ್ರ ಇದೆ. ಇಷ್ಟೊಂದು ವಾಶ್ ಮಾಡೋಣ. ಇದು ಜಾಗ ಇಲ್ದವ್ರಿಗೆ ಚಿಕ್ಕದಾಗಿ ಮನೆಯಲ್ಲೇ ಇದು ಒಂಥರ ವಾಷಿಂಗ್ ಮಿಷಿನ್ ಚೆನ್ನಾಗಿರುತ್ತೆ. ಬಟ್ ಒಂದೇ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ನೀರು ಹಿಡಿದು ಹಾಕ್ಬೇಕಾಗುತ್ತೆ ಅಷ್ಟೇ. खत्म. ಗೈಸ್, ವಾಷಿಂಗ್ ಮಿಷಿನ್ಗೆ ಹಾಕಿದ್ದಾಯಿತು. ಇದೊಂದು 15-20 ನಿಮಿಷ. ಈಗ ಸ್ವಲ್ಪ ಅಡುಗೆ ಕೆಲಸ ನೋಡೋಣ. ಗೈಸ್ ನೋಡಿ ಯಾವ ಲೆವೆಲ್ಗೆ ಮಿಸ್ಅಪ್ ಆಗಿದೆ ಅಂತ ಹೇಳಿದ್ರೆ, ಯಪ್ಪ, ನೀಟಾಗಿ ಕಸ ಗುಡಿಸಿ ಅಡುಗೆ ಮನೆ ನೋಡ್ಬೇಕಿನ್ನ ಶಾಕ್ ಆಗ್ಬಿಡ್ತೀರ. ನೋಡಿ, ಇನ್ನೂ ಕ್ಲೀನೇ ಮಾಡಿಲ್ಲ. ಬೆಳಗ್ಗೆ ಎಲ್ಲ ತೊಳೆಯೋದಕ್ಕೆ ಟೈಮೇ ಇರಲಿಲ್ಲ. ಈಗ ನೀಟಾಗಿ ವಾಶ್ ಮಾಡಿ ಅಡುಗೆ ಮಾಡೋಣ. ಗೈಸ್, ಬೆಳಗ್ಗೆ ರೈಸ್ ಮತ್ತು ಟೊಮೆಟೊ ಚಟ್ನಿ ಮಾಡ್ಕೊಂಡು ಹೋಗಿದ್ದೆ. ಸೊ ಏನೂ ತೊಳೆಯೋದಕ್ಕೆ ಆಗಿರಲಿಲ್ಲ. ಸೊ ಈಗೆಲ್ಲ ವಾಶ್ ಮಾಡಿ ಮತ್ತೆ ನಂಗೆ ಮಾಡೋಕ್ಕೆ ಬರೋದು ನೀಟಾಗಿ ಅದೊಂದೇ, ರೈಸು ಮತ್ತು ಟೊಮೆಟೊ ಕರ್ರಿ. ಪವನಣ್ಣನೂ ಬರ್ತಾನಲ್ವಾ, ನೀಟಾಗೆಲ್ಲ ತೊಳೆದು ಮತ್ತೆ ಅಡುಗೆ ಮಾಡಿ ನೀಟಾಗಿ ಮನೆ ಒರೆಸೋಣ. ಚೆನ್ನಾಗಿರುತ್ತೆ ಹೆಣ್ಮಕ್ಳ ಕೆಲಸನೂ ಒಂಥರ. ನಮ್ಮ ಮನೆಯವ್ರು ಬಂದರೆ ಶಾಕ್ ಆಗ್ಬಿಡ್ಬೇಕು. ಏನು ಸಕಲಾಗಿ ಇಟ್ಕೊಂಡ್ರೆ ಮನೆ. ನನ್ನ ಪ್ರಕಾರ ಇದರಲ್ಲೆಲ್ಲ ನೋ ಡಿಫ್ರೆನ್ಸಿಯೇಷನ್. ಇಫ್ ಬೋತ್ ಆರ್ ವರ್ಕಿಂಗ್ ದೆನ್ ಡೆಫಿನೆಟ್ಲಿ ವಿ ಹ್ಯಾವ್ ಟು ಡೂ ಆಲ್ ದೀಸ್ ಥಿಂಗ್ಸ್. ಫಿಕ್ಸ್ ಅಷ್ಟೇ. ಇದರಲ್ಲಿ ಐ ಥಿಂಕ್ ಮೊದಲಿತ್ತೇನೋ ನಮ್ಮ ತಾತನ ಕಾಲದಲ್ಲಿ, ನಮ್ಮ ಅಪ್ಪನ ಕಾಲದಲ್ಲಿ ನಾವು ಯಾಕೆ ಮಾಡೋಣ ಅಂತ. ಇವಾಗೆಲ್ಲ ಈಕ್ವಲ್ ಗಾಯ್ಸ್, ಈಕ್ವಲ್. ಇದು ಬೇಕು. ಸೊ ಬರ್ತಾನೆ ನಾನು. ರೈಸ್ ಬೆಳಗ್ಗೆ ಸ್ವಲ್ಪ ರೈಸ್ ಮಿಕ್ಕಿದೆ. ಇದನ್ನೊಂದು ಪ್ಲೇಟಲ್ಲಿ ಹಾಕ್ಕೊಂಡು ಮತ್ತೆ ರೈಸ್ ಇಡೋಣ. ಸ್ವಲ್ಪ ಫುಲ್ ನೀರಂಗೆ ಮಾಡ್ಬಿಟ್ಟಿದ್ದೆ ಬೆಳಗ್ಗೆ, ಮೊಸರನ್ನ ಆಗ್ಬಿಟ್ಟಿತ್ತು. ಬಟ್ ಇದಕ್ಕೂ ಟೊಮೆಟೊ ಚಟ್ನಿ ಸಖತ್ತಾಗಿತ್ತು. ರೈಸ್ ಇಷ್ಟು ನೀರು ಹಂಗಿದ್ರು
ಯಾರನ್ನ ನೋಡಿದ್ರೆ ಇದು ರೈಸ್ ಅಂತಾರ ನನಗನ್ಸುತ್ತೆ ಅಷ್ಟೇ. ಗೈಸ್ ನೋಡಿ, ಫಳ 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 ಹೊಳೆಯೋ ಥರ ತೊಳೆದಿದ್ದೀನಿ. ಗೈಸ್ ಒಂದು 2 ಗ್ಲಾಸ್ ಇಟ್ಟಿದ್ದೀನಿ, ಸಾಕು ನಮಗಿಬ್ರಿಗೂ. ಮತ್ತು ಬೆಳಗ್ಗೆಗೂ ಬಾಕ್ಸ್ಗೆ ಆಗುತ್ತೆ, ಇದೇ ಆಗುತ್ತೆ. ಮತ್ತು ಇನ್ನು ಬೆಳಗ್ಗೆಗೆ ಏನು ಮಾಡ್ಕೊಳೋಷ್ಟು ಪೇಷನ್ಸ್ ಇಲ್ಲ. ಮಧ್ಯಾಹ್ನಕ್ಕೆ ಏನಾದರೂ ಇನ್ನು ಬಾಕ್ಸ್ ತೊಗೊಂಡೋಗೋದೇನು, ಏನಾದರೂ ಆರ್ಡ್ರ್ ಮಾಡ್ಕೊಂಡ್ರೆ ಆಯಿತು. ಹಂಗೆ ಊರಿಗೆ ಹೋಗ್ತೀನಲ್ಲ, ಅದೆಲ್ಲ ಕೆಲಸ ಮುಗಿಸ್ಕೊಂಡು. ಪಕ್ಕದಲ್ಲಿ ಅರುಣಕ್ಕ ಅವ್ರು ಸಾಂಬಾರು ಕೊಟ್ಟಿದ್ದಾರೆ, ಸೊ ಸಾಂಬಾರು ಆಗುತ್ತೆ. ಈಗ ಸ್ವಲ್ಪ ಚಟ್ನಿ ಮಾಡಿಕೊಂಡ್ರೆ ಅದು ಬೆಳಗ್ಗೆಗೂ ಆಗುತ್ತೆ, ಮ್ಯಾನೇಜ್ ಆಗುತ್ತೆ. ಸಿಂಪಲ್ಲಾಗಿ ನನ್ನ ಸ್ಟೈಲ್ ಆಫ್ ಮೇಕಿಂಗ್ ಟೊಮೆಟೊ ಚಟ್ನಿ ಹೇಗೆ ಅಂತ ಹೇಳಿದ್ರೆ, ಒಂದಷ್ಟು ಟೊಮೆಟೊ ತೊಗೊಳ್ಳಿ, 2 ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಒಂದು 3ರಿಂದ 4 ಒಣಮೆಣ್ಸಿನ್ಕಾಯಿ ತೊಗೊಂಡ್ರೆ ಸಖತ್ತಾಗಿರುತ್ತೆ. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಮೊದಲಿಗೆ ನೀಟಾಗಿ ಟೊಮೆಟೊ ತೊಳ್ಕೊಂಬಿಡೋಣ. ನನಗೆ ಇದೇ ಮಾಡೋಕ್ಕೆ ಬರೋದು. ಮೊದಲು ಟೊಮೊಟೊ ಗೊಜ್ಜು ಮಾಡ್ತಿದ್ದೆ, ಇವಾಗ ಟೊಮೊಟೊ ಚಟ್ನಿ ನೀವು ಹೇಳ್ಕೊಟ್ರೆ ಅದು. ನನಗೊಂಥರ ಕುಕಿಂಗ್ ಮಾಡೋದಕ್ಕೆ ಇಷ್ಟ. ಆಮೇಲೆ ಕುಕಿಂಗ್ ಮಾಡೋದ್ರಲ್ಲಿ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಏನು ಡಿಫ್ರೆನ್ಸ್ ಹೇಳ? ಹೆಣ್ಮಕ್ಳು ಈ ಥರ ಸಿಪ್ಪೆ ಮಾತ್ರ ತೆಗಿತಾರೆ, ಗಂಡ್ಮಕ್ಳು ಇದನ್ನು ಸೇರಿಸಿ ತೆಗೆದ್ಬಿಡ್ತಾರೆ. ಯಾಕೆ ಡಿಫ್ರೆನ್ಸ್? ಒಂದು ಐ ಥಿಂಕ್ 2 ಬರಬೇಕಾ? ಮೇ ಬಿ 2 ಬರಲಿ ಬಿಡಿ. ಸಣ್ಣದಾಗಿರಬೇಕು ಈರುಳ್ಳಿ. ಎಷ್ಟು ಬಂತು? ಗೊತ್ತಾಗ್ಲಿಲ್ಲಲ್ಲ ಎಷ್ಟು ಬಂತು ಅಂತ. ಎಷ್ಟು ಬಂತು ಒಂದು ಜ್ಞಾಪಕಣೆ ಬಂದ್ಬಿಡಿ. ಸಾಕು, ಇಷ್ಟು ಮಿಕ್ಸಿ ಊಟಕ್ಕೆ ನೆಂಚ್ಕೊಳ್ಳೋಣ. ನಾನೇ ತೊಗೊಂಬಂದಿದ್ದೀನಿ, ಒಂದು 4-5 ದಿನ ಮೇಲಾಯಿತು. ಸೊ ತುಂಬ ಹಣ್ಣು ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ತುಂಬ ಸಣ್ಣದಾಗಿ ಕಟ್ ಮಾಡಬಾರ್ದು, 4 ಭಾಗ ಮಾಡಿದ್ರೆ ಸಾಕು. ಈ ಥರ 4 ಭಾಗ ಮಾಡಿಕೊಂಡ್ರೆ ಸಾಕು. ಇದನ್ನು ಹಾಕೊಂಡು ಒಂದು ಪ್ಲೇಟ್. ನಾವೇ ಅಡುಗೆ ಮಾಡಿ ನಾವೇ ತಿನ್ನೋದಿರುತ್ತಲ್ಲ, ಸಖತ್ ಫೀಲ್ ಮಾತ್ರ. ಈಗ ನಮ್ಮ ಅತ್ತೆನೋ ನಮ್ಮ ವೈಫು ನಮ್ಮ ಅಮ್ಮನೋ ಇದ್ದಿದ್ದರೆ 10 ಗಂಟೆ ಆಯ್ತು ನಾವು ಊಟನೇ ಮಾಡಿಲ್ಲ, ಹೊಟ್ಟೆ ಸಿಗ್ತಿದೆ ಅಂತಿದ್ವಿ. ಬಟ್ ಇವಾಗ ಕಾಯಲೇಬೇಕಾಗುತ್ತೆ. ಬಟ್ ಅಷ್ಟೇ ಚೆನ್ನಾಗಿರುತ್ತೆ. ಖರ್ಚಾಗ್ಬಿಡುತ್ತೆ ಗಾಯ್ಸ್. ಖಾರ ಏನಾದರೂ ಸ್ವಲ್ಪ ಜಾಸ್ತಿ ಇಟ್ಟರೆ ಹಂಗೆ ಇರುತ್ತೆ, ಇಲ್ಲಾಂದರೆ ಈಸಿಯಾಗಿ ಖರ್ಚಾಗ್ಬಿಡುತ್ತೆ ಎಷ್ಟು ಮಾಡಿದ್ರು. ತುಂಬ ಐಟಮ್ಸ್ ಏನು ಬೇಕಾಗಿಲ್ಲ, ಮತ್ತು ಚಿಕ್ಕದಾಗಿ ಹಚ್ಕೊಳೋದು ಬೇಡ. ಮೀಡಿಯಮ್ ಆಗಿ ಒಂದು ಕಾಯಿನ ಒಂದು 4ರಿಂದ 5 ಪೀಸ್ ಮಾಡಿಕೊಂಡ್ರೆ ಸಾಕು. ಇಷ್ಟೇ ಐಟಮ್ಸ್ ಬೇಕಾಗಿರೋದು: ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಉಪ್ಪು, ಖಾರ. ಇಷ್ಟೇ, ಸಖತ್ತಾಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ಟವ್ ಹಚ್ಕೊಳ್ಳಿ. ಸ್ವಲ್ಪ ಎಣ್ಣೆಯಲ್ಲಿ ಟೊಮೆಟೊನ ಮತ್ತು ಒಣಮೆಣಸಿನ್ಕಾಯಿನ, ಬೆಳ್ಳುಳ್ಳಿನ ರೋಸ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಟೊಮೆಟೊ ಸ್ವಲ್ಪ ಸ್ವಲ್ಪ ನೀರು ಬಿಟ್ಕೊತಾ ಇದೆ.
ಗೈಸ್ ನೋಡಿ, ಸಿಪ್ಪೆ ಸ್ವಲ್ಪ ಬೇರ್ಪಡೋ ಥರ ಆಗಬೇಕು. ಗೈಸ್ ಇದಾಗಿದ್ದು ಸಾಕು. ಸೊ ಸ್ಟವ್ನ ಆಫ್ ಮಾಡಿ ಮಿಕ್ಸಿ ಜಾರ್ ತೊಗೊಂಡು ನೀರು ಬಿಟ್ಕೊಂಡಿದೆ ಟೊಮೆಟೊನು, ಅಷ್ಟು ಆಯಿಲೇ ಎಲ್ಲ. ಗೊತ್ತಿಲ್ಲ ಯಾರನ್ನ ಲೇಡೀಸ್ ನೋಡಿ ದಯವಿಟ್ಟು ಏನು ಹಿಂಗೆ ಮಾಡ್ತಾಯಿದ್ದೇನೆ ಅಂದ್ಕೊಂಬೇಡ್ರಿ, ನನಗೆ ಶೆಟ್ಟಿ ಹೇಳ್ಕೊಟ್ಟಿದ್ದು ಹಿಂಗೇನೆ. ಸೊ ಇದನ್ನು ಮತ್ತೆ ನಂತರ ನೀಟಾಗಿ ವಾಶ್ ಮಾಡ್ಕೊಳೋಣ. ನಮ್ಮ ಮನೆಯಲ್ಲಿ ನೆಕ್ಸ್ಟ್ ಲೆವೆಲ್ ಟೆಕ್ನಾಲಜಿ. ಮಿಕ್ಸಿ ಚೆನ್ನಾಗಿದೆ, ಜಾರ್ ಚೆನ್ನಾಗಿದೆ, ಕ್ಯಾಪ್ ಹೊರಟೋಗ್ಬಿಟ್ಟಿದೆ. ಪರ್ಫೆಕ್ಟ್. ಇದು ಸೈಡ್ಗಿಟ್ಟು ಟೊಮೆಟೊ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಮತ್ತೆ ವಾಶ್ ಮಾಡ್ಕೊಳ್ಳೋಣ. ಸೆಕೆಂಡ್ ಟೈಮ್ ಸ್ಟವ್ ಹಚ್ಕೊಂಡು ಸ್ವಲ್ಪ ಬೆಣ್ಣೆಲಿ ಮಾಡೋಣ. ಇವತ್ತು ಸಖತ್ತಾಗಿರುತ್ತೆ ಟೇಸ್ಟ್ ಆ್ಯಕ್ಚುಲಿ. ಆಯಿಲ್ ಬದಲು ಎಲ್ಲೆಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ಬೋದು, ಮಾಡಿದ್ರೆ ಹೆಲ್ತಿ, ಗುಡ್ ಫ್ಯಾಟ್. ಸಾಸಿವೆ ಹಾಕ್ಕೊಳ್ಳೋಣ. ಜಾಸ್ತಿ ಏನು ಬೇರೆ ಐಟಮ್ಸ್ ಹಾಕೋದೇನಿಲ್ಲ, ಸ್ವಲ್ಪ ಸಾಸಿವೆ ಹಾಕಿದ್ಮೇಲೆ ಈರುಳ್ಳಿನ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಹಣ ಬಂದ ಅದನ್ನೇ ಟೇಸ್ಟ್ ಮಾಡ್ಬೇಕು ಹಿಂಗಿರುತ್ತೆ ಅಂತ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಮಿಸಸ್ ಇಲ್ಲ ಅಂತ ಹಿಂಗೆ ಸ್ವಲ್ಪ ಎಲ್ಲೋ ಇಶ್ ಆಗಬೇಕು. ಸಕ್ಕತ್ತಾಗಿದೆ, ವೈಟ್ ಆಗಿದೆಯಾ ಅಣ್ಣ, ಅದು ಚೆನ್ನಾಗಿದೆಯಾ? ಇಟ್ಕೋ, ಅದರಲ್ಲೇ ಇಡು. ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಕರಿಬೇವು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ರಿ ಅದನ್ನು ಹಾಕೋಣ. ಈಗ ಹಾಕುವ. ರೇಖಾ ಅಡುಗೆ ಚೆನ್ನಾಗಿ ಅಲ್ಲಿ ನೋಡಿಲ್ಲಣ್ಣ, ನಮ್ಮ ಶೆಟ್ಟಿದು, ನಮ್ಮ ಶೆಟ್ಟಿ ಹೇಳ್ಕೊಟ್ರೋದು ಇದು 2-3 ನಿಮಿಷ ಆದಮೇಲೆ ರೆಡಿ ಆಗುತ್ತೆ. ಮಾಡ್ಕೊತಾ ಇರಿ, ತಿನ್ಕೊತಾ ಇರಿ, ಒಂದು ಮೋರ್ ಅಂತ ಇರಿ. ಒಂದು ಕುದಿ ಬರಲಿ. ಬಟ್ ಇದು ಸ್ವಲ್ಪ ಕಾಯಿ ಟೊಮೆಟೊ ಹಣ್ಣು ಹಾಕಿದ್ರೆ ಇನ್ನೂ ಕೆಂಪಗೆ ಸಖತ್ತಾಗಿರುತ್ತೆ. ಉಪ್ಪು ಖಾರ ಹಾಕ್ಬೇಕು, ಮರ್ತೋಗ್ಬಿಟ್ಟಿದ್ದೀನಿ. ಗೈಸ್ ರೈಸ್ ಹೆಂಗಾಗಿದೆ ನೋಡೋಣ. ವಾವ್, ಟೊಮೆಟೊ ಚಟ್ನಿ, ರೈಸ್ ಲೆವೆಲ್ ಕಾಂಬಿನೇಷನ್. ಏನಂತೀಣ? ರೈಸಿಗೆ ಸ್ವಲ್ಪ ನೀರು ಕಡಿಮೆ ಹಾಕ್ಬಿಟ್ಟಿದ್ದೀನಿ ಅನಿಸುತ್ತೆ. ಎಷ್ಟು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಅವನು ಜಾಸ್ತಿ ಕೂಗಿಸ್ಬಿಟ್ಟಿದ್ದೀನಿ, ಅಕ್ಕ ಇಲ್ಲಂಗೆ ಎಷ್ಟು ವಿಷಲು ಅಂತ ಮರ್ತೋಗ್ಬಿಟ್ಟು. ನೆಂಚ್ಕೊಂಡು ಹಾಕಿ ಈರುಳ್ಳಿ ಮೊಸರು ತಗೊಂಡು ಪವನ್ ಅಣ್ಣ ನಾನು ಬರ್ತೀನಿ, ನೀನು ರಿವ್ಯೂ ಹೇಳು ಹಾಕ್ಕೊಂಡು. ಗಂಡು ಮಕ್ಳು ಹೆಂಗೆ ಮಾಡೋದು ಸೂಪರ್ ಆಗ್ಯದ. ಬಟ್ ನಂಗೆ ರೈಸ್ ಒಂದು ವಿಷಲ್ ಜಾಸ್ತಿ ಕೂಗಿಸ್ಬಿಟ್ಟು ಸ್ವಲ್ಪ ಇದಾಗ್ಬಿಟ್ಟೆ ಅನ್ಸುತ್ತೆ. ಬಟ್ ಬಿಸಿ ಅನ್ನ ಅನಿಸ್ತಾ ಇಲ್ಲಲ್ಲ, ಗಟ್ಟಿ ಆಗ್ಬಿಟ್ಟಿದ್ದಂಗಿದೆ. ತಿಂದು ಹೇಳು ಹೆಂಗಿದೆ. ಖಾರ ಜಾಸ್ತಿನಾ, ಉಪ್ಪು ಜಾಸ್ತಿನಾ? ಉಳ್ಳುಳ್ಳು ಚೆನ್ನಾಗೈತೆ, ಉಳ್ಳು ಚೆನ್ನಾಗೈತೆ. ಈ ಬಸ್ಸವ್ರಿಗೆ ಚೆನ್ನಾಗಿರುತ್ತೆ ಇದು ತಿನ್ನ. ನಾನು ಬೆಳಗ್ಗೆನೂ ಮಾಡಿದ್ದೆ ಇದನ್ನು, ಬಟ್ ಶಾರ್ಟೇಜ್ ಆಗ್ಬಿಡುತ್ತೆ, ಸಾಲಲ್ಲ.
ಯಾವ ಟೊಮೊಟೊ ಹುಳಿನ ಇಲ್ಲ ಹುಣಸೆಹಣ್ಣು ಹುಳಿನ? ಟೊಮೆಟೊ ಅಲ್ಲ ಅದಕ್ಕೆ ಹುಣಸೆಹಣ್ಣು ಚಪಾತಿ ಚೆನ್ನಾಗಿರುತ್ತೆ. ಸಕ್ಕತ್ ಇಷ್ಟ ಇದೆಲ್ಲ ಟೊಮೆಟೊ ಬೆಂಡೆಕಾಯಿ ಚಿಕನ್ ಲಿವರ್ ಇದ್ದಾಗ ಐತದು. ಜಸ್ಟು ಊಟ ಕಂಪ್ಲೀಟೆಡ್ಡು ಏನು ಮಿಕ್ದಂಗೆ ಚೇಸ್ ಮಾಡಾಕಿದ್ದೀವಿ. ಸಿಂಕಲ್ಲಿ ಹಾಕಿ ಬೆಳಗ್ಗೆಗೆ ವಾಶ್ ಮಾಡ್ಕೊಳೋಣ. ಈಗ ಹೋಗಿ ಬಟ್ಟೆ ಜಾಲಿಸಿ ಶೆಡ್ ಆಗೋದೇನೆ, ಬೆಳಗ್ಗೆ ಬೇಕಾದ್ರೆ ಹಾಕಿದ್ರೆ ಆಯಿತು. ಊಟ ಮಾಡಿದ್ಮೇಲೆ ಅನಿಸುತ್ತೆ ಬಟ್ಟೆ ಒಗಿಬಾರ್ದಾಗಿತ್ತು ಅಂತ. ಜಾಲಿಸ್ಬೇಕಿನ್ನ ಜಾಲಿಸಿ ಬೆಳಗ್ಗೆ ಬೇಕಾದ್ರೆ ಹಾಕಿದ್ರೆ ಆಯಿತು, ಶೆಡ್ ಹಾಕ್ಬಿಡುವ. ಗೈಸ್ ಬಟ್ಟೆ ಎಲ್ಲ ಜಾಲಿಸಿದ್ದಾಯಿತು. ಟೈಮು 11:30. ಹೋಗಿ ಮಲ್ಗೋಣ. ಬೆಳಗ್ಗೆನೇ ಬೇಗ ಎದ್ದು ಸ್ವಲ್ಪ ಇನ್ನು ಕಸ ಗುಡಿಸಿಲ್ವಲ್ಲ, ಕಸ ಗುಡಿಸಿ ಮನೆ ಒರೆಸಿ ಹೋಗೋಷ್ಟರಲ್ಲಿ ನನಗೂ 9 ಗಂಟೆ ಆಗುತ್ತೆ. ವಿನೋದ್ ನಿವೇದಿತ ಯೂಟ್ಯೂಬ್ ಚಾನಲ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.